ಎಲ್ಲರಿಗೂ ಸ್ವಾಗತ. ಓಂ ಗಣಾನಾತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾನು ಪ್ರಶ್ನೆ ಕೇಳಿ, ನಿಮ್ಮ ಪ್ರಶ್ನೆ ಹೇಳಿ. ಸಾರಿ ಸರ್, ಪಾಪ ಪುಣ್ಯಕ್ಕೂ ಕರ್ಮಕ್ಕೂ ಏನ್ ಸಂಬಂಧ? ಮತ್ತೆ ಪಾಪ ಪುಣ್ಯ ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ನಮ್ಗೆ ಅಂದ್ರೆ ನನ್ನ ಹೊರತು ಏನು ನಡೆಯೋದಿಲ್ಲ ಅಂತ ಆದ್ಮೇಲೆ ಆ ಪಾಪ ಪುಣ್ಯಕ್ಕೆ ನಾವ್ ಹೇಗ್ ಸಂಬಂಧ ಪಡ್ತೀವಿ ಅನ್ನೋದೊಂದು ಅವ್ನ್ ಹೇಳಿದ್ದೆ ಆದ್ಮೇಲೆ ಅವ್ನು ಹೇಳ್ದಂಗೆನೆ ಏನು ನಾವೆಲ್ಲಾ ಮಾಡ್ತೀವಿ ಅನ್ನೋದಾದ್ಮೇಲೆ ಈ ಪಾಪ ಕರ್ಮಗಳು ಯಾಕೆ ಸುತ್ಕೊಳ್ತವೆ, ಮತ್ತೆ ಈ ಜೀವಾತ್ಮಕ್ಕೂ ಆತ್ಮಕ್ಕೂ ಇದು ಏನ್ ಸಂಬಂಧ ಇದೆ ಸರ್? ಓಕೆ, ಮೊದಲು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವುದು ಅಥವಾ ವೇದದಲ್ಲಿ ಹೇಳಿರುವುದರ ಉಪನಿಷತ್ತುಗಳಲ್ಲಿ ಹೇಳಿರುವಂತಹ ವಿಚಾರವೇ ಅದು. ಇಲ್ಲಿ ಏನಾಗಿದೆ ಅಂತಂದ್ರೆ ಪಾಪ ಮತ್ತೆ ಪುಣ್ಯ ಅಂದ್ರೆ ಅರ್ಥ ಏನು ಅಂತಂದ್ರೆ ಆ ಒಂದು ಪರಮ ಆತ್ಮ ಮತ್ತೆ ಬ್ರಹ್ಮ ಮತ್ತೆ ನಮ್ಮ ಆತ್ಮ ಮನಸ್ಸು ಈ ಥರ ಎಲ್ಲ ಇದೆ. ಅಂದ್ರೆ ಏನು ಅರ್ಥ? ಇಲ್ಲಿ ಒಂದು ಇಚ್ಛೆ ಇದೆ, ಅಂದ್ರೆ ಚಲನೆ ಮತ್ತು ಚಿಂತನೆ ಒಂದು ಇಚ್ಛೆಯ ಪ್ರಕಾರವಾಗಿ ನಡೆಯುತ್ತದೆ ಅಂತ ಅರ್ಥ. ಅಂದ್ರೆ ಈ ಇಡೀ ಬ್ರಹ್ಮಾಂಡ, ಈ ಇಡೀ ಜಗತ್ತು, ನಾನು ಅವತ್ತೇ ಹೇಳಿದ್ದೀನಿ, ಬ್ರಹ್ಮಾಂಡ ಅಂದ್ರೆ ಬೇರೆ, ವಿಶ್ವ ಅಂದ್ರೆ ಬೇರೆ, ಲೋಕ ಅಂದ್ರೆ ಬೇರೆ, ಜಗತ್ತಂದ್ರೆ ಬೇರೆ, ಈ ತರ ಬೇರೆ ಬೇರೆ ಆಯಾಮಗಳಲ್ಲಿರುವಂತಹ ಈ ಒಂದು ಪ್ರಪಂಚದಲ್ಲಿ ಆ ಒಂದು ಪರಮ ಆತ್ಮ ಅದು ಕಾನೂನುಗಳನ್ನ ಮಾಡಿದೆ. ಅದನ್ನೇ ನಾವು ಋತ ಅಂತ ಕರಿತೀವಿ, ಋಗ್ವೇದ ಅಂತ ಕರಿತೀವಿ. ಅಂದ್ರೆ ಈಗ ಗ್ರಾವಿಟೇಷನ್ ಫಾರ್ ಎಕ್ಸಾಂಪಲ್, ಗುರುತ್ವಾಕರ್ಷಣೆ, ಇದು ಆ ರೀತಿ ಕೆಲಸ ಮಾಡೋ ಹೊತ್ತಿಗೆ ನಾವೆಲ್ಲ ಭೂಮಿಗೆ ಅಂಟ್ಕೊಂಡಿದ್ದೀವಿ. ಇಲ್ಲಾಂದ್ರೆ ಭೂಮಿಯಿಂದ ಹಾರೋಗ್ಬಿಡ್ತಿದ್ವಿ ನಾವು. ಇದ್ರ ವ್ಯಾಲ್ಯೂ ಉಲ್ಟಾ ಆಗಿದ್ದಿದೆ. ಅಂದ್ರೆ ಅದರ ಮಾಡುವಂತಹ ಕೆಲಸ ವ್ಯಾಲ್ಯೂ ಜಸ್ಟ್ ರಿವರ್ಸ್ ಆಗಿದ್ದಿದ್ರೆ ಭೂಮಿ ಮೇಲೆ ಯಾವುದು ನಿಂತ್ಕೋತಾ ಇತ್ತಿಲ್ಲ. ಅಂದ್ರೆ ನಾವು ಕೈಯಲ್ಲಿ ನೇತಾಕೋಬೇಕಾಗಿತ್ತು ಭೂಮಿಗೆ. ಇದು ಯಾವ ಥರ ಯೋಚನೆ ಮಾಡಿದ್ದೀರಾ? ಅಂದ್ರೆ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಬದುಕುವ ಹಕ್ಕು, ಪ್ರತಿಯೊಂದಕ್ಕೂ ಜೀವಿಸುವ ಹಕ್ಕು, ಪ್ರತಿಯೊಂದಕ್ಕೂ ವಿಕಾಸಗೊಳ್ಳುವ ಹಕ್ಕು, ಪ್ರತಿಯೊಂದು ಆತ್ಮಕ್ಕೂ ತನ್ನ ಅನುಭವವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗುವಂತಹ ಹಕ್ಕು, ಮರ ಗಿಡ ಕಲ್ಲು ಮಣ್ಣು ಮನುಷ್ಯ ಎಲ್ಲದಕ್ಕೂ ಈ ಥರ ಒಂದು ಸಹಬಾಳ್ವೆ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರೂ ಒಟ್ಟಿಗೆ ಬದುಕಬೇಕು ಅನ್ನೋದರಲ್ಲಿ ಏನಿದೆ? ಸದಾಚಾರ ಮತ್ತೆ ಯಾವುದೇ ಜೀವಿಗೆ ಯಾವುದೇ ಇದಕ್ಕೆ ನೋವಾಗದ ಹಾಗೆ ನಾವು ಬದುಕಬೇಕು. ಇದು ಆ ಪರಮಾತ್ಮನು ಮಾಡಿರುವಂತಹ ಒಂದು ನಿಯಮ. ಅದನ್ನ ಋತ ಅಂತ ನಾವು ಕರೀಬಹುದು, ಮಹತ್ ಅನ್ನೋ ಒಂದು ಪ್ರಿನ್ಸಿಪಲ್ ಆಗಿರಬಹುದು. ಈ ಎಲ್ಲ ಪ್ರಿನ್ಸಿಪಲ್ಗಳನ್ನು ಹೇಳುವುದೇ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ತತ್ವ. ಅದೇ ದ ಸೈನ್ಸ್ ಆಫ್ ಪ್ರಿನ್ಸಿಪಲ್ಸ್ ಇಸ್ ಕಾಲ್ಡ್ ನಾಟ್ ಫಿಲಾಸಫಿ, ಇದು ತತ್ವ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದಕ್ಕೆ ವಿರುದ್ಧವಾಗಿ ಹೋದಾಗ ಪಾಪ, ಇದಕ್ಕೆ ಅನುಕೂಲಕರವಾಗಿ ಹೋದಾಗ ಪುಣ್ಯ. ಇದು ಮೊದಲ ಪಾಯಿಂಟ್. ಅಂದ್ರೆ ಏನು? ಆ ಪರಮಾತ್ಮನ ಒಂದು ಐಡಿಯಾಲಜಿ ಏನಿದೆ, ಅವನ ಒಂದು ಚಲನೆ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಚಿಂತನೆ ಏನಿದೆ, ಮೊದಲು ಚಿಂತನೆ, ಆ ಚಿಂತನೆಗೆ ಸಂಬಂಧಿಸಿದಂತಹ ಚಲನೆ, ಆ ಚಲನೆಯಿಂದ ಈ ಎಲ್ಲ ಒಂದು ಸೃಷ್ಟಿ, ಈ ರೀತಿಯೆಲ್ಲ ಇರಬೇಕಾದ್ರೆ ಅದಕ್ಕೆ ಡಿಸ್ಟರ್ಬ್ ಆಗೋದ್ರೆ ಯಾವುದೂ ಉಳ್ಕೊಳ್ಳೋದಿಲ್ಲ.
ಹಾಗಾಗಿ ಡಿಸ್ಟರ್ಬ್ ಆದಾಗ ಏನಾಗುತ್ತೆ, ಅದಕ್ಕೆ ಪಾಪ. ಅಂದರೆ ಉದಾಹರಣೆಗೆ ಇಲ್ಲಿ ನಾವು ಮನುಷ್ಯನ ತನಕ ಯಾವುದೇ ಪ್ರಾಣಿಗಳಿಗೆ ಪಾಪ ಪುಣ್ಯವಿಲ್ಲ, ಮನುಷ್ಯನಿಗೆ ಇದೆ. ಅಂದರೆ ಏನರ್ಥ, ನಮಗೆ ಆಯ್ದುಕೊಳ್ಳುವ ಬುದ್ಧಿ ಇದೆ. ಅಂದರೆ ನಮ್ಮ ಮುಂದೆ ಒಂದು ಆಹಾರ ಸೇವನೆ ಮಾಡಬೇಕು ಅಂತಂದರೆ ಹಲವಾರು ರೀತಿಯಾದ ಚಾಯ್ಸ್ಗಳಿದೆ ನಮಗೆ. ಮೊದಲು ನಾನ್ ವೆಜ್ಜು, ವೆಜ್ಜು, ಆಮೇಲೆ ಮತ್ತೆ ವೆಜ್ಜಲ್ಲೇನು, ನಾನ್ ವೆಜ್ಜಲ್ಲೇನು, ಅಥವಾ ಬರೀ ಫ್ರೂಟ್ಸ್ಗಳೇ ಸಾಕಾ, ಬರೀ ಗೆಡ್ಡೆ ಗೆಣಸುಗಳೇ ಸಾಕಾ, ಈ ರೀತಿಯಾಗಿ ನಮಗೆ ಯಾವುದನ್ನು ತಾವು ಬೇಕು ಅಂತ ಗುರುತಿಸಿ ಅದನ್ನು ಮಾಡುವಂತಹ ಒಂದು ಬುದ್ಧಿಶಕ್ತಿ ಇದೆ. ಹಾಗಾಗಿ ಏನಾಗಿದೆ, ಈ ಬುದ್ಧಿಶಕ್ತಿ ಕೊಡುವುದರ ಜೊತೆಗೆ ಆಯ್ಕೆ ನಿನ್ನದು, ಆಯ್ಕೆ ನಿನ್ನದಾದ್ದರಿಂದ ನೀನೇ ಆಯ್ದುಕೊಂಡು ಮಾಡುವುದರಿಂದ ಅದಕ್ಕೆ ಪಾಪ ಪುಣ್ಯಗಳ ನಂಟಿದೆ. ಅದೇ ಪ್ರಾಣಿಗಳಿಗೆ ಪಾಪ ಪುಣ್ಯಗಳ ನಂಟಿಲ್ಲ. ಯಾಕೆ ಅಂದರೆ ಅವುಗಳಿಗೆ ಆಯ್ಕೆಗಳಿಲ್ಲ. ಆ ಒಂದು ಇನ್ಸ್ಟಿಂಕ್ಟ್ ಅಂದರೆ ನೇಚರ್ ಯಾವ ರೀತಿ ಇದೆ ಅದೇ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ. ಹಾಗಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಎಲ್ಲವೂ ನನ್ನಂತೆ, ನನ್ನಿಚ್ಛೆಯಂತೆ ಎಂದು ಅರ್ಥ ಏನು, ಸಕಲ ಋತವು ಕೂಡ ನನ್ನ ಇಚ್ಛೆಯಂತೆಯೇ ನಡೆಯುತ್ತದೆ. ಅಂದರೆ ಒಂದು ಹುಲ್ಲು ಕಡ್ಡಿ ಜರುಗಬೇಕಾದರೂ ಕೂಡ ಆದರೂ ಕೂಡ ಪ್ರಿನ್ಸಿಪಲನ್ನು ಅನುಭವಿಸುತ್ತೆ, ಪ್ರಿನ್ಸಿಪಲ್ನ ಅನುಸರಿಸುತ್ತೆ ಅನ್ನೋ ಅರ್ಥವೇ ವಿನಃ. ಆದರೆ ಆಯ್ಕೆ ನಮಗೆ ಇದೆ ಅಲ್ವಾ ಕೀರ್ತಿಯವರೇ, ಆಯ್ಕೆ ನಮ್ಮಲ್ಲಿದೆ. ಈಗ ನಾನು ಉದಾಹರಣೆ ಹೇಳಬೇಕು ಅಂದರೆ, ಈಗ ನೀವು ನಮ್ಮ ಮನೆಗೆ ಬರ್ತೀರಾ, ನಾನು ಬನ್ನಿ ಕುಳಿತುಕೊಳ್ಳಿ, ಬಾಯಾರಿಕೆ ಆಗಿದೆ ನೀರು ತೆಗೆದುಕೊಳ್ಳಿ, ಈ ರೀತಿ ಮಾತುಗಳನ್ನ, ಈ 3 ಮಾತುಗಳನ್ನು ಹೇಳ್ತೇನೆ. ಈ 3 ಮಾತುಗಳು ಅವೇ 3 ಮಾತುಗಳು. ಆದರೆ ಅದರ ಹಿಂದೆ ಇಂಟೆನ್ಷನ್ ಏನಿದೆ, ನೀವು ಬಂದಿದ್ದು ನನಗೆ ನಿಜವಾಗ್ಲೂ ಇಷ್ಟವಾಗಿ ಆ ಮಾತು ಹೇಳ್ತಾ ಇದ್ದೀನ, ಯಾಕಾದರೂ ಬಂದ್ರಪ್ಪ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನ, ಇವರು ಬರಲೇಬಾರ್ದಾಗಿತ್ತು ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನ, ನಿಮ್ಮ ಮೇಲೆ ಕೋಪ ಇದೆಯಾ, ಈರ್ಷ್ಯೆ ಇದೆಯಾ, ನೀವು ಹಾಳಾಗಲಿ ಅನ್ನೋ ಉದ್ದೇಶ ಇದೆಯಾ, ಅಥವಾ ನಿಮಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಇದೆಯಾ, ಈ ರೀತಿಯಾಗಿ ಆಡೋ 3 ಮಾತುಗಳ ಹಿಂದೆ ಹಲವಾರು ರೀತಿಯಾದ ಉದ್ದೇಶಗಳನ್ನು ನಾವು ಇಲ್ಲಿ ಕಾಣಬಹುದು. ಆ ಉದ್ದೇಶಗಳ ಅನುಸಾರವಾಗಿ ಅದು ಶ್ರುತಿ, ಸ್ಮೃತಿ, ಸದಾಚಾರ, ಮತ್ತು ಇನ್ನೊಂದು ಜೀವಿಗೆ ನೋವಾಗುವಿಕೆ, ನೋವು ಮಾಡದಿರುವಿಕೆ, ಈ 4ನ್ನು ಅನುಸರಿಸಿಕೊಂಡು ನಾವು ಮಾಡುವಂತಹ ಸಕಲ ಕರ್ಮಗಳು ಕೂಡ ನಮಗೆ ಪುಣ್ಯವನ್ನು ಸಂಪಾದನೆ ಮಾಡಿಕೊಡ್ತದೆ. ಇಲ್ಲ ವಿರುದ್ಧವಾಗಿ ಹೋದಾಗ ಪಾಪಗಳ ಸಂಗ್ರಹವಾಗ್ತದೆ. ಅಂದರೆ ಪಾಪಗಳು ಬಂದಾಗ ಏನಾಗುತ್ತೆ, ನಮಗೆ ಶಿಕ್ಷೆ ಉಂಟಾಗುತ್ತೆ. ಅದನ್ನೇ ನಾವು ಆಗಮಶಾಸ್ತ್ರ ಅದರಲ್ಲಿ ನೋಡಬಹುದು, ಏನು ಮಾಡಿದ್ರೆ ಏನಾಗುತ್ತೆ. ಅದೇ ರೀತಿ ನಾವು ಮರಣ ನಂತರ ಯಾವ ಪಾಪಕ್ಕೆ ಏನಾಗುತ್ತೆ ಅಂತ ನಾವು ಗರುಡ ಪುರಾಣದಲ್ಲಿ ಕೂಡ ನೋಡಬಹುದು. ಈ ರೀತಿಯಾಗಿ ನಾವು ಜಗತ್ತಲ್ಲಿರುವ ಪ್ರತಿಯೊಂದು ಧರ್ಮಗಳಲ್ಲೂ ಕೂಡ, ಪ್ರತಿಯೊಂದು ಮತದಲ್ಲೂ ಕೂಡ ಪಾಪ ಪುಣ್ಯಗಳ ವಿಚಾರವಿದೆ, ಕರ್ಮಗಳ ವಿಚಾರವಿದೆ. ಅವುಗಳನ್ನು ನಾವು ಅವಲೋಕನ ಮಾಡ್ತಾ ಹೋದಾಗ ಅದರಿಂದ ಪರಿಣಾಮಗಳು ಏನು ಉಂಟಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ, ಒಳ್ಳೇದು ಮಾಡಿದ್ರೆ ಏನಾಗುತ್ತೆ ಅಂದರೆ ಅರ್ಥ, ಪಾಪ ಮಾಡಿದ್ರೆ ಏನಾಗುತ್ತೆ, ಪುಣ್ಯ ಮಾಡಿದ್ರೆ ಏನಾಗುತ್ತೆ, ನಮಗೇನು ಸಿಗುತ್ತೆ ಪರಿಣಾಮ, ಅದರ ಒಂದು ಲೆಕ್ಕಾಚಾರ ಪ್ರಕಾರ ಪ್ರತಿಯೊಂದು ಧರ್ಮದಲ್ಲೂ ಇದೆ. ಹಾಗಾಗಿ ಅದನ್ನು ನಾವು ಈ ರೀತಿಯಾಗಿ ನೋಡ್ತೇವೆ. ಪರಮಾತ್ಮನಿಂದ ಎಲ್ಲವೂ ಇಚ್ಛೆ ಇದ್ರೂ ಪಾಪ ಪುಣ್ಯ ಯಾಕಿದೆ ಅಂತಂದರೆ, ನೀವು ಆ ಪ್ರಶ್ನೆ ಕೇಳಿದ್ರಿ, ಎಲ್ಲವೂ ಇದೆ ಹೌದು, ಆದರೆ ಆಯ್ಕೆ ನಮ್ಮದಾಗಿದೆ, ಇಂಟೆನ್ಷನ್ ನಮ್ಮದಿದೆ ಅಲ್ವಾ ಕೀರ್ತಿಯವರೇ? ಹಾಗಾಗಿ ನಮ್ಮ ಇಂಟೆನ್ಷನ್ಗಳ ಮುಖಾಂತರದಲ್ಲಿ ಪಾಪ ಮತ್ತೆ ಪುಣ್ಯಗಳ ಲೆಕ್ಕಾಚಾರ ಉಂಟಾಗುತ್ತೆ ಕೀರ್ತಿಯವರೇ. ಇದು ಅರ್ಥ ಆಯ್ತಾ ಅಥವಾ ಏನಾರ ಮತ್ತೆ ಪ್ರಶ್ನೆ ಇದೆಯಾ ಇದರಲ್ಲಿ? ಸರ್ ಅರ್ಥ ಆಯ್ತು ಸರ್. ಇದು ಏನು
ಈ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೆ ಅದಕ್ಕೆ ಇದು ಅನ್ಭೋಗಿಸ್ತಾ ಇದೀನಿ ಅಂತ ಹೇಳೋದು ರೂಢಿ ಒಂದ್ ಕಡೆ ಆದ್ರೆ, ಈ ನೀವ್ ಹೇಳ್ತೀರ ಅಂದ್ರೆ ಈ ಜೀವಾತ್ಮ ಆತ್ಮಕ್ಕೆ ಯಾವ್ದು ನೆನ್ಪಿರೋದಿಲ್ಲ ನಾನು ಹೇಳಿದ್ನಲ್ಲ ಜೀವಾತ್ಮ. ಅದನ್ನ ಪ್ರಶ್ನೆ ಕೇಳಿದ್ರು. ಜೀವಾತ್ಮ ಆತ್ಮಕ್ಕೆ ಕರ್ಮಗಳ ನಂಟಿಲ್ಲ, ಜೀವಾತ್ಮಕ್ಕೆ ಮಾತ್ರ ಕರ್ಮಗಳ ನಂಟು. ಯಾಕೆ ಅಂತಂದ್ರೆ ಜೀವಾತ್ಮಕ್ಕೆ ಮಾತ್ರ ಅವಿದ್ಯ ಕಾಮ ಕರ್ಮ ಅಂತ ನಾನು ಹಿಂದಿನ ಹಲವಾರು ತರಗತಿಗಳಲ್ಲಿ ಹೇಳಿದ್ದೇನೆ. ಅವಿದ್ಯೆ ಅಂದ್ರೆ ಏನು? ಆಹಾರ, ನಿದ್ರೆ, ಭಯ, ಮೈಥುನ ಇವುಗಳಿಗೆ ಸಂಬಂಧಪಟ್ಟಂತಹ ಕಾಮ ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಕರ್ಮ. ಇಷ್ಟು ಯಾವುದು ಆಹಾರ, ನಿದ್ರೆ, ಭಯ, ಮೈಥುನ, ಈ ಅಂದ್ರೆ ಅವಿದ್ಯೆ ಅನ್ನೋ ಒಂದು ಪ್ಯಾಕೇಜ್ ಏನಿದೆ, ಅದರಲ್ಲಿ ಬರುವಂತಹ ಇಚ್ಛೆಗಳು, ಅದು ಹಿಂದೆ ಮಾಡಿರುವ ಕರ್ಮಗಳ ಪಾಪ ಪುಣ್ಯಗಳ ಅನುಸಾರವಾಗಿ ಅವುಗಳ ಒಂದು ಫಲದ ಪ್ರಯುಕ್ತತೆಯಲ್ಲಿ ಉಂಟಾಗ್ತದೆ. ಯಾವುದಕ್ಕೆ? ಜೀವಾತ್ಮಕ್ಕೆ. ಅಂದ್ರೆ ಜೀವಾತ್ಮಕ್ಕೆ ಕರ್ಮಗಳ ಬಾಧೆ ಉಂಟು, ಆತ್ಮಕ್ಕೆ ಇಲ್ಲ. ಕೀರ್ತಿ ಅವರೇ, ಹಾ ಸರ್, ಅದೇ ಕನ್ಫ್ಯೂಸ್ ಆಗ್ತಿತ್ತು ನಂಗೆ. ಅಂದ್ರೆ ಈ ಪಾಪ ಪುಣ್ಯ ಅದೇ ಹೇಳ್ತಾರಲ್ಲ ಸರ್, ಏನೋ ಅದೇ ಹೋದ್ ಜನ್ಮದ ಏನೋ ಮಾಡಿದಕ್ಕೆ ಇಲ್ಲಿ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಅನ್ನೋ ಒಂದು ರೀತಿಯಲ್ಲ. ಯಾಕೆ ಅಂತಂದ್ರೆ ನಾವು ಆತರ ಹೇಳೋರು ತನ್ನನ್ನು ತಾನು ಜೀವ ಅಂತ ಅನ್ಕೊಂಡಿರ್ತಾರೆ, ತನ್ನನ್ನು ತಾನು ದೇಹ ಅನ್ಕೊಂಡಿರ್ತಾರೆ. ನಾನು ಎನ್ನುವುದು ಜೀವ ಅಲ್ಲ, ನಾನು ಎನ್ನುವುದು ಪ್ರಾಣ ಅಲ್ಲ, ನಾನು ಎನ್ನುವುದು ದೇಹವಲ್ಲ, ಯಾವುದೂ ಅಲ್ಲ. ನಾನು ಎಂದರೆ ಆತ್ಮ ಅಂತ ಅನ್ಕೋಬೇಕು ನಾವು. ಯಾರು ನಾನು ಆತ್ಮ ಅಂತ ಅನ್ಕೋತಾರೆ ಅವರಿಗೆ ಈ ಪಾಪ ಪುಣ್ಯಗಳ ಕರ್ಮಗಳಿಂದ ಬಿಡುಗಡೆ ಹೊಂದ್ಬಿಡ್ತಾರೆ. ಕೀರ್ತಿ ಅವರೇ, ಓಕೆ ಸರ್. ಅವಿದ್ಯೆ ಅಂದ್ರೆ ಇನ್ನೊಂದ್ಸಲ ಹೇಳಿ ಸರ್. ಆಹಾರ, ನಿದ್ರೆ, ಭಯ ಮತ್ತೆ ಮೈಥುನ. ಮೈಥುನ ಅಂತಂದ್ರೆ ಸಂತಾನೋತ್ಪತ್ತಿಗೆ ಸಂತಾನೋತ್ಪತ್ತಿಗಾಗಿ ಮಾಡುವಂತಹ ಕ್ರಿಯೆ, ಅವುಗಳಿಗೆ ಸಂಬಂಧಪಟ್ಟ ಕ್ರಿಯೆಗಳು ಮೈಥುನ ಅಂತ ನಾವಿಲ್ಲಿ ಕರ್ಕೋತೀವಿ. ಓಕೆ ಓಕೆ ಈಗ ನಾವು 83 ಮಂತ್ರ ನೋಡಿದ್ವಿ. 84ನೇದು ಓಂ ಯದಾಸೆ ಏದ ವೃತ್ರಂ ಜಗನ್ವಾಂ ಅಭತದ್ವವಾರ ಅಶ್ವ್ಯೋ ವಾರ ಅಭವಸ್ತದಿಂದ್ರಸ್ತ್ರಿಕೆ ಯತ್ವಾ ಪ್ರತ್ಯಹ ಅನ್ನ ದೇವಯೇಕಃ. ಓಂ ದುರಾಧರ್ಷಾಯ ನಮಃ. ಇದು 84ನೇದು. ಏನು ದುರಾಧರ್ಷ ಅಂದ್ರೆ, ಈಗ ಒಂದು ನೋಡಿ, ದುರಾದರ್ಶ ಅಂತ ಏನು? ದುರಾದರ್ಶ ಅಂದ್ರೇನು? ಇದು ಆ ಒಂದು ಪರಮಾತ್ಮ ಅಂದ್ರೆ ಆ ಚಲನೆ ಮತ್ತು ಚಿಂತನೆ ಯಾವ ರೀತಿಯಾಗಿ ನಮ್ಮ ಒಳಗಡೆ, ಅಂದ್ರೆ ಎಲ್ಲ ನಾಮಗಳು ಕೂಡ ಆ ಪರಮಾತ್ಮ ನಾರಾಯಣ ಅನ್ನೋ ರೂಪದಲ್ಲಿ ಬಂದು ಸ್ಥಿತಿಕಾರಕನಾಗಿ ನಮ್ಮಲ್ಲಿ ಎಲ್ಲ ಜೀವಿಗಳು ಪ್ರತಿಯೊಂದರಲ್ಲೂ ಅಂತರ್ಗಾಮಿಯಾಗಿ ಅಂತರ್ಯಾಮಿಯಾಗಿ ನಮ್ಮೊಳಗಡೆ ಯಾವ ರೀತಿ ಕೆಲಸ ಮಾಡಿಕೊಂಡು ಸ್ಥಿತಿಗಳನ್ನು ಕೊಟ್ಕೊಂಡು ಇದೆ ಅನ್ನೋ ಒಂದು ವಿಚಾರನ ಇಲ್ಲಿ ನಾವು ಆಕ್ಚುಲಿ ನೋಡ್ತೀವಿ ಮೇಜರ್ ಆಗಿ. ಆ ರೀತಿ ಒಂದು ನೋಡ್ಬೇಕಾದ್ರೆ ಈಗ ನಾರಾಯಣ ಅಂತಂತೀವಿ. ನಾರಾಯಣಕ್ಕೆ ಒಂದು ಉದಾಹರಣೆ ಅಥವಾ ಒಂದು ಘಟನೆ ಹೇಳಬೇಕು ಅಂತಂದ್ರೆ, ಅಗಸ್ತ್ಯರು ಸಾಗರವನ್ನು ಆಭೂಷಣ ತೆಗೆದುಕೊಂಡು ಆ ರಾಕ್ಷಸರ ಹತ್ಯೆಗಾಗಿ ದೇವತೆಗಳಿಗೆ ಸಹಕರಿಸಿದರು. ಈ ಕತೆ ನಿಮ್ಗೆ ಕೇಳಿದ್ದೀರಾ ನೀವೆಲ್ಲ? ಯಾವುದು ಸರ್? ಅಗಸ್ತ್ಯರನ್ನ ದೇವತೆಗಳು ಬಂದು ಕೇಳ್ಕೊತಾರೆ, ಈ ತರ ರಾಕ್ಷಸರದ್ದು ಕಾಲಕೇಯರು ರಾಕ್ಷಸರುಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ, ಅವ್ರದನ್ನ ಅವರು ಸಮುದ್ರದಲ್ಲಿ ಅಡಗಿ ಕೂರ್ತಾರೆ ಹಗಲಿ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ ಆಚೆ ಬಂದು ದಾಳಿ ಮಾಡ್ತಾರೆ. ಅವ್ರನ್ನ ನಾವು ಶಿಕ್ಷೆ ಮಾಡಕ್ ಹೋದರೆ ಮತ್ತೆ ಸಮುದ್ರದಲ್ಲೇ ಅಡಗಿ ಕೂತ್ಕೋತಾರೆ. ಹಾಗಾಗಿ ಸಮುದ್ರದ ನೀರನ್ನ ಫುಲ್ಲು ಖಾಲಿ ಮಾಡಿಕೊಟ್ರೆ ನಾವು ಅವಾಗ ಅವರು ಅಡಗಿಕೊಳ್ಳುವುದಕ್ಕೆ ಜಾಗ ಇರೋದಿಲ್ಲ, ಅವ್ರನ್ನ ನಾವು ಹತ್ಯೆ ಮಾಡಿ ಈ ಜಗತ್ತನ್ನ ಕಾಪಾಡ್ತೀವಿ ಅಂತ ಹೇಳಿದಾಗ ಒಂದೇ ಒಂದು ಆಭೂಷಣದಲ್ಲಿ ಅಗಸ್ತ್ಯ ಮಹಾಮುನಿಗಳು
ಆಪೋಷಣದಲ್ಲಿ ಆ ಒಂದು ಇಡೀ ಸಮುದ್ರವನ್ನ ಹೀರಿ ಬಿಡ್ತಾರೆ. ಆಮೇಲೆ ರಾಕ್ಷಸ ಸಂಹಾರ ಆಗುತ್ತೆ, ಮತ್ತೆ ಸಾಗರವನ್ನ ವಾಪಸ್ಸು ನೀರಿನಿಂದ ತುಂಬಿಸ್ತಾರೆ. ಈ ಕತೆ ಕೇಳಿದೀರಾ? ಇಲ್ಲ ಸರ್, ಇಲ್ಲ. ರಾಮಾಯಣದಲ್ಲೇನೋ ಬರುತ್ತಲ್ವಾ ಸರ್ ಇದು? ಆಮೇಲೆ ಮಹಾಭಾರತದಲ್ಲಿ ಬರುತ್ತೆ, ಮತ್ತೆ ಭಾಗವತ ಅಲ್ಲಿ ಇಲ್ಲಿ ಸುಮಾರು ಕಡೆ ಪುರಾಣಗಳಲ್ಲೂ ಬರುತ್ತೆ. ಇದು ಒಂದು ಘಟನೆ. ಇಲ್ಲಿ ಈ ಘಟನೆಯಲ್ಲಿ ಸಮುದ್ರ ಅಂತಂದ್ರೆ ನಮ್ಮ ಭೂಮಿಯಲ್ಲಿ 5ನೇ ಅಂದ್ರೆ ಇಡೀ ಭೂಮಿ 5ನೇ ಒಂದು ಭಾಗ, ನೀರಿನ 5ನೇ ಒಂದು ಭಾಗ ಮಾತ್ರ ಭೂಮಿ ನಮಗೆ ಕಾಣಕ್ಕೆ ಸಿಗೋದು. ಇನ್ನು ಬಾಕಿದಷ್ಟು ಅಂದ್ರೆ 5 ಪಟ್ಟು ನೀರಿದೆ. ಆ ಇಡೀ ನೀರನ್ನ ಒಂದು ಆಪೋಷಣವಾಗಿ ತೆಗೆದುಕೊಂಡರು. ಅಂದ್ರೆ ಅವರು ಮನುಷ್ಯರೇ, ಅವರು ಭೂಮಿ ಮೇಲೆ ಇದ್ದವರೇ. ಈ ಭೂಮಿಗಿಂತ 5 ಪಟ್ಟು ಇರುವ ನೀರನ್ನ ಹೇಗೆ ಅವರು ಸ್ವೀಕರಿಸಿದರು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದರ ಅರ್ಥ ಏನು ಅಂತಂದ್ರೆ, ಅಗಸ್ತ್ಯ, ಅಘ ಅಂದ್ರೆ ಮೋಡ, ಸ್ತ್ಯ ಜೀವದ ಸ್ಥಾಪನೆಗಾಗಿ ಇರುವಂತಹ ಮೋಡ, ಅದನ್ನ ಅಗಸ್ತ್ಯ ಅನ್ನೋ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಾನು ಬಹಳ ಸಲ ಹೇಳಿದ್ದೇನೆ, ವೇದದಲ್ಲಿ ಬರುವಂತಹ ಋಷಿಗಳ ಹೆಸರುಗಳು ಅದ್ಯಾವುದು ಅವರ ಒರಿಜಿನಲ್ ಹೆಸರುಗಳಲ್ಲ. ಅದೆಲ್ಲ ಅವರು ಮಾಡಿದಂತಹ ಕೆಲಸ, ಈ ಥರ ಎಲ್ಲ ಅವರ ಒಂದು ಪರ್ಸನಾಲಿಟಿಗೆ ಅನ್ವರ್ಥವಾಗಿ ಇರುವಂತಹ ನಾಮಧೇಯಗಳು. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನೋಡಿದಾಗ ಅಲ್ಲಿ ಈ ಸಾಗರದ ಸಂಪೂರ್ಣ ನೀರನ್ನು ಅವರು ಒಂದು ಆಪೋಷಣದಲ್ಲಿ ತೆಗೆದುಕೊಂಡರು. ಅಂದರೆ ಅದು ಹೇಗೆ? ಅದಕ್ಕೆ ನಾವು ನಾರಾಯಣ ಎನ್ನುವ ಒಂದು ತತ್ವವನ್ನು ನಾವು ನೋಡಬೇಕಾಗತ್ತೆ, ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಅದು ಸಾಮಾನ್ಯ ಇವತ್ತು ಯಾರಿಗೂ ಗೊತ್ತಿಲ್ಲ, ವಿಜ್ಞಾನಕ್ಕಂತೂ ಗೊತ್ತಿಲ್ಲ. ನೀರು ಹೈಡ್ರೋಜನ್ ಅಂದರೆ 2 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್, 1 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಇಂದ ನೀರು ವಾಟರ್ ಅನ್ನೋದಾಗುತ್ತೆ, H2O ಅಂತ ನಮಗೆಲ್ಲ ಇವತ್ತಿನ ಒಂದು ವಿಜ್ಞಾನದ ತಿಳುವಳಿಕೆ ಇದೆ. ಅದನ್ನು ಮ್ಯಾಕ್ಸಿಮಮ್ ಏನು ಮಾಡ್ತಾರೆ, ಆ H2Oನ ಆಕ್ಸಿಜನ್ ಹೈಡ್ರೋಜನ್ನ ಬೇರೆ ಬೇರೆ ಮಾಡಿದಾಗ ಅದು ಎವಾಪರೇಟ್ ಆಗೋಗುತ್ತೆ ವಾಯುವಿನಲ್ಲಿ. ಅಂದರೆ ಅದು ಗಾಳಿ ಆಗೋಗುತ್ತೆ, ನೀರು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಇದನ್ನು ನಾವು ಇದರಲ್ಲಿ ನೋಡಿದ್ದೇವೆ, ವಿಜ್ಞಾನದ ಪ್ರಕಾರದಲ್ಲಿ ನಮಗೆ ಗೊತ್ತಿದೆ. ಇಲ್ಲಿ ಒಂದು ಸಾಧನೆ ಇದೆ, ಯಾವುದು? ಅಷ್ಟಸಿದ್ಧಿಗಳು ಅಂತ ಇದೆ. ಅಣಿಮ, ಮಹಿಮ, ಗರಿಮ, ಲಗಿಮ ಈ ರೀತಿ ಎಲ್ಲ ಇದೆ. ಅದರಲ್ಲಿ ಅಣಿಮ, ಇದರಲ್ಲಿ ಭಗವಂತ ಆಂಜನೇಯ ಸ್ವಾಮಿ ಕೂಡ ಈ ಅಣಿಮ, ಲಘುಮ, ಗರಿಮ ಈ ಸಿದ್ಧಿಯೆಲ್ಲ ಅವನು ಮಾಡಿಕೊಂಡಿದ್ದ. ಆ ಸಿದ್ಧಿಯಿಂದನೇ ಅವನು ಸಾಗರವನ್ನು ಉಲ್ಲಂಘಿಸಿದ. ಮತ್ತು ಈ ಥರ ಹಲವಾರು ಕೆಲಸಗಳನ್ನ ನಾವು ರಾಮಾಯಣದಲ್ಲಿ ನೋಡಬಹುದು. ಬಟ್ ಈ ರಾಮಾಯಣ ನಡೆಯೋದಕ್ಕೆ ಮುಂಚೆ ಲಕ್ಷಾಂತರ ವರ್ಷಗಳ ಹಿಂದೆ ನಾನು ಹೇಳ್ತಿರೋ ಘಟನೆ ನಡೆದಿದ್ದು. ಇನ್ನು ಭಗೀರಥ ಕೂಡ ಬಂದಿತ್ತಿಲ್ಲ, ಅಂದರೆ ಗಂಗೆ ಕೂಡ ಇನ್ನು ಭೂಮಿಗೆ ಇಳಿದಿತ್ತಿಲ್ಲ. ಅಂಥ ಸಮಯದಲ್ಲಿ ಘಟನೆ ನಡೆದಿದ್ದು. ಆಗ ಅಣಿಮ ಅನ್ನೋ ಒಂದು ವಿದ್ಯೆಯಲ್ಲಿ ನಮಗೆ ಡೀಟೇಲ್ಸ್ ಏನು ಸಿಗುತ್ತೆ ಅಂತಂದರೆ, ಯಾವುದೇ ಜಲದಲ್ಲಿ ನಮಗೆ ಇವತ್ತು ಗೊತ್ತಿರೋದು ಹೈಡ್ರೋಜನ್ ಮತ್ತು ಆಕ್ಸಿಜನ್, 2 ಅಣು ಜಲಜನಕ, 1 ಅಣು ಆಮ್ಲಜನಕದ ಜೊತೆ ಸೇರಿದಾಗ ನೀರು ಉತ್ಪತ್ತಿಯಾಗುತ್ತದೆ ಅನ್ನೋದು ನಮಗೆ ವಿಜ್ಞಾನದಿಂದ ಕಲಿತಂತಹ ಪಾಠ. ಆದರೆ ವೇದದಲ್ಲಿ ಏನು ಹೇಳ್ತಾರೆ, ಇದಿಷ್ಟೇ ಅಲ್ಲ, ಇದಕ್ಕೆ ನಾರಾಯಣನ ಮೊದಲನೇ ಅಕ್ಷರವಾದ ನಾ ಅಂದರೆ ಒಂದು ಜಲದಲ್ಲಿ ನಾರಾಯಣ ಈ 4 ಅಕ್ಷರಗಳಿವೆ. ಈ 4 ಅಕ್ಷರಗಳಿಂದ ಜಲ ಉತ್ಪತ್ತಿಯಾಗುತ್ತದೆ. ಜಲ ಅಂತಂದರೆ ನೀರು ಅಂತ ನಾವು ತಿಳ್ಕೊಂಡಿದ್ದೀವಿ, ಆದರೆ ನೀರು ಹೌದು, ಜಲ ಅಂತಂದರೆ ಜೀವವೂ ಹೌದು. ಅಂದರೆ ಯಾವುದೇ ಮನುಷ್ಯನಲ್ಲಿ 75% ಜಲವಿರುತ್ತೆ. ಅದೇನಾದ್ರು ಒಂದು 20% ಕಮ್ಮಿ ಆಯಿತು ಅಂದರೆ ಆ ಮನುಷ್ಯ ಸತ್ತೋಗ್ತಾನೆ. ಅಂದರೆ ಜೀವವೇ ಜಲ,
ಅಥವಾ ಜಲವೇ ಜೀವ. ಈ ಜಲ ಅನ್ನೋದು ಹೇಗೆ ಜೀವವಾಗುತ್ತೆ ಅಂದಾಗ ಈ ನಾರಾಯಣ, ನಾವಿಲ್ಲಿ ನಾರಾಯಣನ ಅವನ ಒಂದು ಕೆಲಸ ಕಾರ್ಯಗಳ ಪ್ರಕಾರದಲ್ಲಿ ಇರುವಂತಹ ನಾಮಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. 84ನೇ ನಾಮದಲ್ಲಿದ್ದೀವಿ, ದುರಾಧರ್ಷಾಯ ನಮಃ ಅನ್ನೋದ್ರಲ್ಲಿದ್ದೀವಿ. ಅಂದರೆ ನಾರಾಯಣ ಒಬ್ಬನೇ, ಅವನೇ ವಿಶ್ವ, ಅವನೇ ದುರಾದರ್ಶ. ಆ 1,000 ಕೆಲಸಗಳು ಕೂಡ ಅದೇ ನಾರಾಯಣ ಮಾಡುವಂಥದ್ದು. ಇಲ್ಲಿ ಏನು ಹೇಳ್ತಾರೆ, ಅಣಿಮ ಅನ್ನೋ ಒಂದು ವಿದ್ಯೆಯಲ್ಲಿ ನಾರಾಯಣ ಈ 4 ಅಕ್ಷರಗಳನ್ನ, ಅಂದ್ರೆ 4 ವಿಚಾರಗಳನ್ನ ಜಲದಿಂದ ಬೇರ್ಪಡಿಸಿದಾಗ ರಾಯಣ, ರಾ ಅದು ಯಾವುದು? ಜೀವಶಕ್ತಿ, ಸೂರ್ಯನಿಂದ ಬಂದು ಒದಗಿರುವಂತಹ ಶಕ್ತಿ. ಮತ್ತೆ ವಾಹಕ ಶಕ್ತಿ ಯಾ, ನಾ ಸ್ಥಾಪಕ ಶಕ್ತಿ. ಈ 3 ಕೂಡ ಎವಾಪರೇಟ್ ಆಗಿ ಹೋಗುತ್ತೆ, ಅಂದರೆ ತನ್ನ ಆಕಾರಗಳಿಗೆ ಅದು ಹಿಂತಿರುಗುತ್ತೆ. ನಾ ಅನ್ನೋದು ಮಾತ್ರ ಉಳ್ಕೊಳ್ಳುತ್ತೆ. ಆಗ ಅಣಿಮ ಅನ್ನೋ ಸಿದ್ಧಿಯಲ್ಲಿ ಏನು ಹೇಳ್ತಾರೆ, ಈ ಭೂಮಿಯಲ್ಲಿರುವಂತಹ ಈ ಸಕಲ ಜಲವನ್ನ ಬೇರ್ಪಡಿಸಿದಾಗ, ಅಂದರೆ ವಿಜ್ಞಾನ ಪ್ರಕಾರದಲ್ಲಿ ಕೇವಲ ಆಕ್ಸಿಜನ್ ಹೈಡ್ರೋಜನ್ ಅಲ್ಲ ನಾನು ಹೇಳ್ತಾ ಇರೋದು, 4 ಭಾಗವಾಗಿ ನಾವು ಬೇರ್ಪಡಿಸಿದಾಗ ನಕಾರ, ನಾಕಿಳಿ ನಾಕಾರ ಮಾತ್ರ ಉಳಿಯುತ್ತದೆ. ಅದು ಇಡೀ ಭೂಮಿಯ ಜಲವನ್ನೆಲ್ಲ ಬೇರ್ಪಡಿಸಿದಾಗ ಉಳಿಯುವುದು ಒಂದು ಬಿಂದು ಮಾತ್ರ, ಒಂದು ಬಿಂದು ಮಾತ್ರ. ಆ ಒಂದು ಬಿಂದುವನ್ನ ಅಗಸ್ತ್ಯ ಆಪೋಷಣ ತೆಗೆದುಕೊಂಡ. ಆಪ ಉಷಣ ಓಷಣ ಅಂದರೆ ಒಂದು ಬಿಂದುವು ಕೇವಲ ಗಂಟಲಿನಲ್ಲಿ ಮಾತ್ರ ನಿಂತ್ಕೊಳ್ತದೆ, ಅದು ವಾಕಿನಿಂದ ಆಚೆ ಬರ್ತದೆ. ವಾಕ್ ಮಾತಿನಿಂದ, ಹೊಟ್ಟೆ ಹೋಗೋದಿಲ್ಲ. ಇವತ್ತು ಕೂಡ ವಿಜ್ಞಾನ ಪ್ರಕಾರದಲ್ಲಿ ವೇದ ಹೇಳೋ ಹಾಗೆ ನೀರನ್ನ ಅರಗಿಸ್ಕೊಳಕ್ಕಾಗೋದಿಲ್ಲ, ನೀರು ಯಾರಿಗೂ ಅರಗೋದಿಲ್ಲ. ಎಷ್ಟು ಪ್ರಮಾಣದ ನಾವು ನೀರು ಒಳಗಡೆ ತಗೋತೀವಿ ಅಷ್ಟೇ ಪ್ರಮಾಣ ನೀರು ಆಚೆ ಬರ್ತದೆ, ಒಳಗಡೆ ಎಷ್ಟಿರ್ಬೇಕು ಅಷ್ಟೇ ಇರ್ತದೆ. ಅಂದರೆ ಈ ಜಲ ಪ್ರಮಾಣ, ಅಂದರೆ ನೀರಿನ ಪ್ರಮಾಣ ಹೆಚ್ಚು ಆಗೋದಿಲ್ಲ, ಭೂಮಿಯಲ್ಲಿ ಕಮ್ಮಿಯೂ ಆಗೋದಿಲ್ಲ. ಅಂದ್ರೆ ಅಗಸ್ತ್ಯ ಆ ಅಘ ಜೀವಕ್ಕಾಗಿ ಮೋಡಗಟ್ಟಿ ಮೋಡವನ್ನ ನಿರ್ಮಿಸಿ. ಮೋಡ ಹೇಗೆ ನಿರ್ಮಾಣ ಆಗುತ್ತೆ? ಸಿಂಪಲ್ ಸೈನ್ಸ್. ಸೂರ್ಯನ ಶಾಖದಿಂದ ಸಮುದ್ರದ ನೀರು ಆವಿಯಾಗಿ ಮೋಡವಾಗ್ತದೆ. ಆ ರೀತಿ ಸಮುದ್ರದ ನೀರನ್ನೆಲ್ಲವನ್ನೂ ಮೋಡವಾಗಿಸಿ ಸ್ಥ್ಯ ಜೀವವನ್ನು ಬೇರ್ಪಡಿಸಿ ಅದರಲ್ಲಿರುವ ನಕಾರವನ್ನು ಆಭೂಷಣವನ್ನು ತೆಗೆದುಕೊಂಡ. ಅದು ಕೇವಲ ಒಂದು ಬಿಂದು ಮಾತ್ರ. ಹಾಗಾಗಿ ಇವತ್ತು ಕೂಡ ನಾವು ದೇವಸ್ಥಾನಗಳಿಗೆ ಹೋದರೆ ಅಥವಾ ಯಾವುದರ ಅಭಿಷೇಕಗಳಿಗಿಂತ ನಾವು ಮಾಡಿದಾಗ ತೀರ್ಥವನ್ನ ಒಂದು ಉದ್ಧರಣೆ ನಾವು ಆಪೋಷಣವಾಗಿ ತೆಗೆದುಕೊಳ್ತೇವೆ. ಏತಕ್ಕಾಗಿ ಅಂದರೆ ಒಂದು ಬಿಂದು ಮಾತ್ರ ಸಾಕು. ಸಕಲ ಜೀವ ಅಂದರೆ ಆ ಪರಮಾತ್ಮ ನಾರಾಯಣ ದೃಷ್ಟಿಯಲ್ಲಿ, ಅಗಸ್ತ್ಯನ ದೃಷ್ಟಿಯಲ್ಲಿ, ಅಣಿಮ ಎನ್ನುವ ವಿದ್ಯೆಯಲ್ಲಿ ಇಡೀ ಭೂಮಂಡಲದಲ್ಲಿರುವಂತಹ ಜಲ ಹಾಗೂ ಜೀವ, ಅದರ ಒಂದು ಗಾತ್ರ ಕೇವಲ ಒಂದು ಬಿಂದು. ಈ ರೀತಿ ಬಿಂದುಗಳನ್ನು ಒಳಗೊಂಡಂತಹ ಸಾಗರದ ಮಧ್ಯದಲ್ಲಿ ನಾರಾಯಣ ಮಲಗಿದ್ದಾನೆ. ಈ ರೀತಿಯಾಗಿ ಜಲ ಎನ್ನುವುದು ಈ ರೀತಿಯಾಗಿ ಒಂದು ಚಲನೆಯನ್ನು ಇಟ್ಕೊಂಡಿದೆ ಜೀವದ ಪ್ರಕಾರದಲ್ಲಿ. ಹೀಗಾಗಿ ಇರೋದ್ರಿಂದ, ಈ ರೀತಿ ಒಂದು ಮೆಕ್ಯಾನಿಸಮ್ ಇರೋದ್ರಿಂದ ಈ ಜೀವ ಇವತ್ತು ಉಳ್ಕೊಂಡಿದೆ. ಅದು ಮುಂದೆ ಹಿಂದೆನೂ ಇದ್ದು ಇವತ್ತಿಗೂ ಇದೆ, ಮುಂದೆನೂ ಕೂಡ ಮುಂದುವರಿಯುತ್ತೆ. ಕೇವಲ
ಜಲ ಅನ್ನೋದು ಪರಿವರ್ತನೆ ಆಗತ್ತೆ. ಆಯುರ್ವೇದ ಪ್ರಕಾರದ ಜಲವನ್ನು ಪರಿವರ್ತನೆ ಮಾಡ್ಬೋದೇ ವಿನಃ, ನಾವು ಸೇವಿಸಿದ ಜಲ ಪರಿವರ್ತನೆ ಆಗತ್ತೆ ವಿನಃ ಜೀರ್ಣಿಸಿಕೊಳ್ಳುವಿಕೆ ಅನ್ನೋ ಕಾರ್ಯ ಇರೋದಿಲ್ಲ. ಈ ಎಲ್ಲ ಒಂದು ಫಂಕ್ಷನ್ ಏನು ಹೇಳ್ತಾರೆ, ಒಂದು ಚಲನೆ, ಆ ಪರಮಾತ್ಮನ ಒಂದು ಚಲನೆ, ಆ ನಾರಾಯಣನ ಒಂದು ಚಲನೆ, ಈ ರೀತಿಯಾದ ಒಂದು ಚಲನೆ ದುರಾಧರ್ಷಾಯ ನಮಃ. ಈ ರೀತಿಯಾಗಿ ಚಲನೆ ಇಟ್ಟುಕೊಂಡ ನಾರಾಯಣ ಅವನು ಈ ಚಲನೆಗೆ ಅಡ್ಡಿ ಬರುವಂತಹ, ಅವನು ಮಾಡಿದಂತಹ ಈ ಜೀವರಾಶಿಗಳಿಗೆ, ಅವನು ಮಾಡಿದಂತಹ ಈ ಒಂದು ಜಲರಾಶಿಗೆ ಅಂದರೂ ಒಂದೇ, ಜೀವರಾಶಿ ಅಂದರೂ ಒಂದೇ, ಎಲ್ಲೆಲ್ಲಿ ದಾಳಿಗಳು ಉಂಟಾಗತ್ತೆ, ಎಲ್ಲೆಲ್ಲಿ ಅಡೆತಡೆಗಳು ಉಂಟಾಗುತ್ತೆ, ಅದರಿಂದ ಅವನೇ ಯಶಸ್ವಿಯಾಗಿ ತಡೆಯುತ್ತಾನೆ. ಮತ್ತೆ ಅದನ್ನು ಕೇವಲ ಒಂದು ತನ್ನ ನೋಟದಲ್ಲೇ ಅದನ್ನು ಪರಿಹಾರ ಮಾಡ್ತಾನೆ. ಅಂದರೆ ಅಸುರ ಆಸುರ ಅಂದರೆ ಜೀವಕ್ಕೆ ಅಡ್ಡಿಯನ್ನು ಉಂಟು ಮಾಡುವಂತಹ ಯಾವುದೇ ಜೀವಿ ತನ್ನ ಬದುಕನ್ನು ಮುಂದುವರಿಯಲು ಬಿಡದಂತಹ, ಪುಣ್ಯ ಕಾರ್ಯಗಳನ್ನು ಅಂದರೆ ಆ ಪರಮಾತ್ಮನ ಅನುಸರಣೆಯನ್ನು ಮಾಡಲು ಬಿಡದಂತಹ, ಋತವನ್ನು ಅನುಸರಿಸಲು ಬಿಡದಂತಹ ಯಾವ ಸೃಷ್ಟಿ ಇದೆ ಅವುಗಳನ್ನು ಈ ನಾರಾಯಣ ತಡೆಯುತ್ತಾನೆ. ಅಂದರೆ ಇದು ಕಾಸ್ಮಿಕ್ ಲೆವೆಲಲ್ಲೂ ಆಗುತ್ತೆ, ಭೂಮಂಡಲ ಲೆವೆಲಲ್ಲೂ ಆಗುತ್ತೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಆಗುತ್ತೆ. ಈ ರೀತಿ ಆಗುವ ಕ್ರಿಯೆಗೆ ಏನಂತ ಕರಿತೀವಿ ನಾವು? ಈ ರೀತಿ ಶತ್ರುಗಳ ಸಂಹಾರ, ಈ ರೀತಿಯಾದ ಚಲನೆಯಿಂದ ಶತ್ರುಗಳ ಸಂಹಾರವಾಗೋದು, ಅದನ್ನು ನಾವು ಕಾಸ್ಮಿಕ್ ಲೆವೆಲಲ್ಲಿ, ಭೂಮಿ ಲೆವೆಲಲ್ಲಿ, ಅವತಾರ ಲೆವೆಲಲ್ಲಿ ನಾರಾಯಣ ಅಂತೆಲ್ಲ ಕರ್ಕೋತೀವಿ. ಅದು ನಮ್ಮ ಒಳಗಡೆನೂ ನಡೀತಾ ಇದೆ, ಪ್ರತಿಯೊಬ್ಬರ ಒಳಗಡೆ ನಡೀತಾ ಇದೆ. ಅಂದರೆ ಅನಾರೋಗ್ಯವಾದಾಗ, ಅಸ್ವಾಸ್ಥ್ಯವಾದಾಗ, ವ್ಯಾಧಿಗಳು ಉಂಟಾದಾಗ, ಬಾಧೆಗಳು ಬಂದಾಗ, ಹಿಂಸೆಯು ಉಂಟಾದಾಗ ನಾವು ಪ್ರಯತ್ನ ಪಟ್ಟು ವಾಪಸ್ ಪುನಃ ಆರೋಗ್ಯಕ್ಕೆ, ಸ್ವಾಸ್ಥ್ಯಕ್ಕೆ, ನೋವಿಲ್ಲದ ಜೀವನಕ್ಕೆ, ಹಿಂಸೆ ಇಲ್ಲದ ಜೀವನಕ್ಕೆ ನಾವು ವಾಪಸ್ ಬರ್ತೀವಿ. ಹೇಗೆ? ಮೊದಲು ಈ ರೀತಿಯಲ್ಲಿ ಇದ್ದದ್ದು, ಅದರ ಒಳಗಡೆ ಬಂದಿದ್ದು ಕೂಡ ಒಂದು ಚಲನೆ. ಆ ಚಲನೆಯಲ್ಲಿ ಉಂಟಾದ ಅಡ್ಡಿ ಆತಂಕಗಳಿಂದ, ಅಸುರತೆಗಳಿಂದ ಉಂಟಾಗಿದ್ದು ಅನಾರೋಗ್ಯ, ಈ ಥರ ಹಿಂಸೆ, ನೋವು, ಇವೆಲ್ಲ. ಮತ್ತೆ ನಾವು ಔಷಧಿ, ಪಥ್ಯ, ಕೆಲವು ನಿಯಮಗಳ ಅನುಸರಿಸುವಿಕೆ, ವಿಜ್ಞಾನ, ಹಲವಾರು ರೀತಿಗಳಿಂದ ನಾವು ವಾಪಸ್ಸು ಪುನಃ ಬರ್ತೇವೆ, ಸರಿ ಮಾಡ್ಕೋತೇವೆ ಎಲ್ಲದನ್ನು. ಅಂದರೆ ಒಂದು ರೀತಿ ಇದ್ದ ಚಲನೆ ಅಸುರತೆಗಳಿಂದ, ಅಸುರತೆಗಳ ತಡೆಗಳಿಂದ ಏನಾಗಿತ್ತು? ಅನಾರೋಗ್ಯಕ್ಕೆ ಕಾರಣವಾಗಿತ್ತು, ಹಿಂಸೆಗೆ ಕಾರಣವಾಗಿತ್ತು, ಬಾಧೆಗೆ ಕಾರಣವಾಗಿತ್ತು, ಅಸ್ವಾಸ್ಥ್ಯಕ್ಕೆ ಕಾರಣವಾಗಿತ್ತು. ಈ ರೀತಿ ಎಲ್ಲ ಆಗೋಗಿತ್ತು. ಅದು ಒಂದು ರೀತಿಯಾದ ಚಲನೆಗೆ ಮಾರ್ಪಟ್ಟಿತ್ತು. ಆ ಚಲನೆಯಿಂದ ಪುನಃ ನಾವು ವಾಪಸ್ಸು ಬಂದ್ವಿ, ಮೊದಲಿದ್ದ ಸ್ಥಿತಿಗೆ ಬಂದ್ವಿ. ಅಂದ್ರೆ ಮೂರು ಏನಾಯಿತು? ಚಲನೆಗಳೇ ಅಲ್ವಾ? ಅಂದರೆ ನಮ್ಮೊಳಗಡೆ ಇರುವ ಹೀಲಿಂಗ್ ಸಿಸ್ಟಮ್ ಅನ್ನೋದೇನಿದೆ ಅದು ದುರಾಧರ್ಷಾಯ. ಅಂದರೆ ನಮ್ಮಲ್ಲಿರುವ ನಾರಾಯಣನ ಚಲನೆಯನ್ನ ನಾವು ನಮ್ಮ ಸಂಕಲ್ಪದಿಂದ, ಅಂದರೆ ಕೆಟ್ಟದಾದ ಅರ್ಥ ಏನು? ನಾನು ಮೊದಲೇ ಈ ಕ್ಲಾಸ್ ಆರಂಭದಲ್ಲೇ ಹೇಳಿದ್ದೇನೆ. ಆ ಒಂದು ಪರಮಾತ್ಮನ ಋತಕ್ಕೆ ಅಡಚಣೆ ಉಂಟಾಗುವ ರೀತಿಯಲ್ಲಿ ಆಹಾರ, ವಿಹಾರ, ನಿದ್ರಾ, ಮೈಥುನಗಳನ್ನು ನಾವು ಮಾಡಿದಾಗ ಆಗ ಚಲನೆ ಬೇರೆ ರೀತಿಯಾಯಿತು, ಅಸುರತೆಗೆ ಚಲನೆ ಆಯ್ತದು. ಹಾಗಾಗಿ ನಮಗೆ ಅನಾರೋಗ್ಯವಾಯಿತು, ಅಲ್ಲಿ ನೋವು ಉಂಟಾಯಿತು, ತಡ್ಕೊಳಕ್ಕಾಗಲಿಲ್ಲ. ಮತ್ತೆ ನಾವು ಕೆಲವುದನ್ನು ಅನುಸರಿಸಿಕೊಂಡ್ವಿ, ಮತ್ತೆ ನಮ್ಮ ಚಲನೆ ಪುನಃ ಸರಿಯಾಯಿತು. ಇವೆಲ್ಲವೂ ಚಲನೆ. ಈ ರೀತಿ ನಮ್ಮ ದೇಹದಲ್ಲಿ ಚಲನೆ,
ನಮ್ಮ ದೇಹದಲ್ಲಿ ಹೇಗೆ ಅನಾರೋಗ್ಯ ಉಂಟಾಗುತ್ತೆ, ಅದೇ ರೀತಿಯಾಗಿ ಈ ಭೂಮಿಯ ಮೇಲೆ ಅಸುರರು ದಾಳಿಗಳನ್ನು ಮಾಡುತ್ತಾ ಕಾಲ ಕಾಲಕ್ಕೆ ತಡೆಗಳನ್ನು ಮಾಡ್ತಾ ಇರ್ತಾರೆ. ಮೊನ್ನೆ ಇನ್ನು ಭಾರತ ಪಾಕಿಸ್ತಾನ ಯುದ್ಧವಾಗಿದೆ, ಅದು ಕೂಡ ಒಂದು ಈ ದೈವಾಸುರ ಯುದ್ಧ ಅಂತಾನೆ ನಾವು ತಗೋಬೇಕಾಗತ್ತೆ. ಆ ರೀತಿಯಾಗಿ ನಡೀತಾನೆ ಇರುತ್ತೆ. ಭೂಮಟ್ಟದಲ್ಲಿ ನಡೆಯುತ್ತೆ, ವಿಶ್ವ ಮಟ್ಟದಲ್ಲಿ ನಡೆಯುತ್ತೆ, ಬ್ರಹ್ಮಾಂಡ ಮಟ್ಟದಲ್ಲಿ ನಡೆಯುತ್ತೆ. ಆ ಥರ ಅಣುರೇಣು ತೃಣಕಾಷ್ಟದಿಂದ ಹಿಡಿದು ಬ್ರಹ್ಮಾಂಡದ ತನಕ ನಡೆಯುವಂತಹ ಎಲ್ಲ ಚಲನೆಗಳನ್ನು ಸರಿದಾರಿಯಲ್ಲಿ ಇಟ್ಟು ಅದು ಮುಂದುವರೆದುಕೊಂಡು ಹೋಗುವಂತೆ ನೋಡುವುದು ಇದೇ ನಾರಾಯಣ. ಹಾಗಾಗಿ ಅವನಿಗೆ ಏನು ಹೆಸರು? ದುರಾಧರ್ಷಾಯ ನಮಃ ಅಂತ ನಾವು ಈ ಮಂತ್ರದಿಂದ ಅರ್ಥ ಮಾಡ್ಕೊಂಡ್ವಿ. ಏನಾದರೂ ಅನುಮಾನ ಇದೆಯಾ, ಪ್ರಶ್ನೆ ಇದೆಯಾ ಯಾರಿಗಾರು? ಓಕೆ, ಈಗ ಹಾಗಾದ್ರೆ 85ನೇ ಮಂತ್ರ. ಓಂ ಅಜ ಯೋಗ ಅಜ ಯಶೂರಸೋ ಮಮ ವಾ ಆಸೃಜ ಸರ್ತವ ಸಪ್ತ ಸಿಂಧೂರು ನಸ್ಮೈ ವಿದ್ಯುನ್ನತ ಅನ್ಯದ ಶಿಷೇಧಯಾಮ್ಯಹಂ. ಓಂ ಕೃತಜ್ಞಾಯ ನಮಃ. 85ನೇ ಮಂತ್ರ ಕೃತಜ್ಞಾಯ. ಕೃತಜ್ಞಾಯ, ಜ್ಞಾಯ, ಜ್ಞಾನ, ಜ್ಞೇಯ, ಜ್ಞಾತೃ. ಈ 3 ವಿಚಾರಗಳನ್ನು ನಾವು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ. ಆದರೆ ಇನ್ನೊಮ್ಮೆ ಅದನ್ನು ನೋಡ್ಬಿಡೋಣ. ಜ್ಞೇಯ, ತಿಳಿದುಕೊಳ್ಳಲು ಇರುವಂತಹದ್ದು ಜ್ಞೇಯ. ಜ್ಞಾತೃ, ಯಾವುದು ತಿಳಿದುಕೊಳ್ಳುವುದು ಅದು ಜ್ಞಾತೃ. ಈ ತಿಳಿದುಕೊಳ್ಳುವುದು ಗೋಸ್ಕರವಾಗಿ ಯಾವುದನ್ನ ತಿಳಿದುಕೋಬೇಕು, ಅದ್ರ ಮಧ್ಯೆ ನಡೆಯುವ ಸಂವಹನ, ಕಮ್ಯುನಿಕೇಶನ್ ಈಸ್ ಕಾಲ್ಡ್ ಜ್ಞಾನ. ಈ ರೀತಿಯಾಗಿ ಕೃತಜ್ಞಾಯ. ಜ್ಞಾನ ಅಂದರೆ ಏನು? ಜ್ಞಾನ ಅಂತಂದರೆ ಇಲ್ಲಿ ನಮ್ಮೊಳಗಡೆ ಇರುವ ಸಾಕ್ಷಿ, ಪ್ರತಿಯೊಂದರ ಒಳಗಡೆ ಇರುವಂತಹ ಸಾಕ್ಷಿ ರೂಪ. ಈ ರೀತಿಯಾದ ಈ ಶ್ರೀಮನ್ನಾರಾಯಣ ಅಂದ್ರೆ ಪರಮಾತ್ಮನಿಂದ ತ್ರಿಮೂರ್ತಿಗಳಲ್ಲಿ ಒಂದಾದ ನಾರಾಯಣನ ಸೃಷ್ಟಿ. ಆ ನಾರಾಯಣನ ಜವಾಬ್ದಾರಿ ಏನು? ಸಕಲ ಈ ವಿಶ್ವ, ಭೂಮಿ, ನಮ್ಮ ಜಗತ್ತು ಹಾಗೂ ನಾನು ಎಲ್ಲದರ ಸ್ಥಿತಿಯನ್ನು ನೋಡಿಕೊಳ್ಳುವ ಕೆಲಸ. ಅಲ್ಲಿ ಏನಾದ್ರು ಅಡ್ಡಿ ಅಡೆತಡೆಗಳು ಬಂದರೆ ಅದನ್ನು ನಿವಾರಿಸುವ ಕೆಲಸ. ಅಂದರೆ ಸರಿಯಾಗಿ ಹೋಗ್ತಿರುತ್ತೆ, ಅದಕ್ಕೆ ಅಡ್ಡಿಯನ್ನು ನಾವೇ ಉಂಟು ಮಾಡ್ಕೋತೀವಿ. ಆದರೆ ಸರಿಯಾಗಬೇಕಾಗಿರೋದು ನಾವು ಪುನಃ ಆ ಪರಮಾತ್ಮನ ತತ್ವಗಳನ್ನು ಅನುಸರಿಸಬೇಕು. ಇದನ್ನು ನಾವು ದುರಾದರ್ಶಾಯದಲ್ಲಿ ನೋಡಿದ್ವಿ. ಈ ರೀತಿಯಾಗಿ ಎಲ್ಲವನ್ನೂ ಮೇಂಟೈನ್ ಮಾಡುವಂತಹ, ಎಲ್ಲದರ ಚಲನೆಯನ್ನು, ಸಕಲ ಘಟನೆಗಳನ್ನು, ಸಕಲ ಜೀವಗಳನ್ನು, ಬ್ರಹ್ಮಾಂಡವನ್ನು ಎಲ್ಲವನ್ನು ಸ್ಥಿತಿಯಲ್ಲಿ ಕಾಪಾಡಿಕೊಂಡು ಮುಂದುವರಿಯುವಂತೆ ನೋಡಿಕೊಳ್ಳುವಂತಹ ಆ ಶ್ರೀಮನ್ನಾರಾಯಣ ಏನಂತ ಕರಿಬೋದು ನಾವು? ಸರ್ವಜ್ಞ. ಅಂದರೆ ಎಲ್ಲವನ್ನು ತಿಳಿದವನು. ಅವನಿಗೆ ತಿಳಿಯದದ್ದು ಏನಾದರೂ ಇದೆಯೇ? ಸಾಧ್ಯವೇ ಇಲ್ಲ ಅಲ್ವಾ? ಅಂದರೆ ನಾನು ಇದರ ಸ್ಥಿತಿ ಕಾಪಾಡ್ತಾ ಇದ್ದೇನೆ, ನಾನು ಮಾನಿಟರಿಂಗ್ ಮಾಡ್ತಾ ಇದ್ದೇನೆ ಅಂದರೆ ಮೊನ್ನೆ ನಮ್ಮ ಆದ ಯುದ್ಧದಲ್ಲಿ, ಪಾಕಿಸ್ತಾನ ಇಂಡಿಯಾ ಯುದ್ಧದಲ್ಲಿ, ನಮ್ಮ ಡಿಫೆನ್ಸ್ ಸಿಸ್ಟಮ್ಗೆನೆ, ಇಂಟೆಲಿಜೆನ್ಸ್ ಸಿಸ್ಟಮ್ಗೆನೆ, ನಮ್ಮ ಪ್ರೈಮ್ ಮಿನಿಸ್ಟ್ರಿಗೇನೆ, ನಮ್ಮ ಸೈನ್ಯಕ್ಕೇನೆ ಇಂಥದ್ದು ತಿಳಿಯೋದಿಲ್ಲ, ಇಂಥದ್ದು ತಿಳುವಳಿಕೆ ಇಲ್ಲ ಅಂದರೆ ಸೋಲು ಖಚಿತ. ಅದೇ ರೀತಿಯಾದ ಈ ಶ್ರೀಮನ್ನಾರಾಯಣ ಅವನು ಎಲ್ಲವನ್ನೂ ನೋಡ್ಕೋತಾನೆ ಅಂತಂದ್ರೆ ಸಕಲದ ಜ್ಞಾನವು ಕೂಡ ಅವನಲ್ಲಿ ಇರಬೇಕು. ಅಂದ್ರೆ ಅರ್ಥ ಏನು? ಸೋಮ
ಅಂದರೆ ಜಾಗೃತಿ. ಈಗ ನಾವು ಮನುಷ್ಯರಿಗೆ ಒಂದು ರೀತಿಯಾದ ಜಾಗೃತಿ ಇದೆ, ಅವೇರ್ನೆಸ್. ಜಾಗೃತಿ ಅಂದರೆ ಅವೇರ್ನೆಸ್ ಇದೆ. ಅದೇ ಒಂದು ನಾಯಿ ಒಂದು ರೀತಿಯಾದ ಅವೇರ್ನೆಸ್ ಇದೆ, ಒಂದು ಗೂಬೆಗೆ ಅದರದ್ದೇ ಆದ ಒಂದು ಅವೇರ್ನೆಸ್ ಇದೆ. ಆ ಗೂಬೆಗೆ ಇರುವಂತಹ ಕೆಲವು ಸ್ಪೆಷಲ್ ಕ್ವಾಲಿಟೀಸ್, ಅಂದರೆ ಉದಾಹರಣೆಗೆ ನೈಟ್ ವಿಷನ್ ಇದೆ, ಅದು ನಾಯಿಗೂ ಇಲ್ಲ, ನಮಗೂ ಇಲ್ಲ. ಅದೇ ನಾಯಿಗೆ ವಾಸನೆಯನ್ನು ಕಂಡುಹಿಡಿಯುವಂತಹ, ಬಹುದೂರದಿಂದ ಬರುವಂತಹ ವಾಸನೆಯನ್ನು ಕಂಡುಹಿಡಿಯುವಂತಹ ಒಂದು ಅವೇರ್ನೆಸ್ ಇದೆ. ಅದು ನಮ್ಮಲ್ಲಿ ಇಲ್ಲ, ಗೂಬೆಯಲ್ಲೂ ಇಲ್ಲ. ಆದರೆ ಬುದ್ಧಿವಂತಿಕೆ ಎನ್ನುವ ಅವೇರ್ನೆಸ್ ನಮ್ಮಲ್ಲಿದೆ. ಇವೆರಡೂ ಇದು ಅವೆರಡರಲ್ಲೂ ಇಲ್ಲ. ಅಂದರೆ ಎಲ್ಲದರಲ್ಲೂ ತನ್ನ ಸ್ಥಿತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇಕಿರುವಂತಹ, ತನ್ನ ಜೀವನವನ್ನು ಮುಂದುವರಿಸಿಕೊಂಡು ಹೋಗಲು ಅವಶ್ಯಕವಾಗಿರುವಂತಹ ಅವೇರ್ನೆಸ್, ಜಾಗೃತಿ ಎಲ್ಲ ರಚನೆಯಲ್ಲೂ ಇದೆ. ಅದನ್ನ ಇಲ್ಲಿ ವೇದ ಮಂತ್ರಗಳು ಸೋಮ ಅಂತ ಕರೀತಾರೆ. ಸೋಮ ಅಂತಂದರೆ ಒಂದು ಹತ್ತತ್ರ ಮೆಡಿಕಲಿ DMT ಅಂತ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಅದು ಪೀನಲ್ ಗ್ಲ್ಯಾಂಡಿಂದ ಸೆಕ್ರೀಟ್ ಆಗ್ತದೆ. ಯಾವುದೇ ಮಾನವ ಶಿಶುವಿಗೆ 4 ರಿಂದ 5ನೇ ವಯಸ್ಸಾದಾಗ ಈ ಸೋಮದ ಅಂದರೆ DMTಯ ಸೆಕ್ರೀಷನ್ ಆಗ್ತದೆ. ಈ DMTಯ ಸೆಕ್ರೀಷನ್ನು ಯಾವ ಮಟ್ಟಕ್ಕಾಗ್ತದೆ, ಯಾವ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯಲ್ಲಿ ಆಗ್ತದೆ, ಅದರ ಆಧಾರದ ಮೇಲೆ ಆ ಮಗುವಿನ ಅವೇರ್ನೆಸ್ ಸೃಷ್ಟಿಯಾಗ್ತದೆ, ವಿಸ್ತಾರಗೊಳ್ತದೆ. ಆ ಒಂದು ಅವೇರ್ನೆಸ್ ವಿಸ್ತಾರಗೊಳ್ಳುವಿಕೆಯ ಆಧಾರದ ಮೇಲೆ ಆ ಮಗುವಿನ ಬುದ್ಧಿವಂತಿಕೆ. ಅದೇ ರೀತಿಯಾಗಿ ಯೋಗಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಏನಂತ, ಅಜ್ಞಾನವೇ ರೋಗ, ಭಯ ಎಂಬ ಕಾರಣದಿಂದ ರೋಗ. ಭಯ ಯಾತಕ್ಕೆ ಬರ್ತದೆ? ಜ್ಞಾನವಿಲ್ಲದ ಕಾರಣದಿಂದ ಭಯ. ಭಯದ ಪ್ರಾಡಕ್ಟ್ ಏನು, ಪರಿಣಾಮ ಏನು ಅಂದರೆ ರೋಗ ರುಜಿನಗಳು, ಹಿಂಸೆಗಳು ಉಂಟಾಗ್ತದೆ. ಈ ರೋಗಕ್ಕೆ ಕಾರಣವಾದ ಭಯ ಅಜ್ಞಾನದಿಂದ ಉಂಟಾಗತ್ತಲ್ಲ. ಈ ಅಜ್ಞಾನ ಯಾಕೆ ಅಂತಂದರೆ ಸೋಮದ ಹರಿವು, ಸೋಮದ ಸ್ರವಿಸುವಿಕೆ, ಇವುಗಳ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಇರುವಂತಹ ವ್ಯತ್ಯಾಸ, ಅಥವಾ ಅವಶ್ಯಕವಾದಷ್ಟು ಇಲ್ಲದ್ದು. ಇದೇ ರೀತಿಯಾಗಿ ತಪಸ್ಸು, ಧ್ಯಾನ ಇದೆಲ್ಲ ಮಾಡಿದಾಗ ಏನಾಗ್ತದೆ? ಜ್ಞಾನೋದಯ ಆಗುತ್ತೆ, ಜ್ಞಾನದ ಉದಯವಾಗತ್ತೆ. ಅಂದರೆ ಜ್ಞಾನ ಅನ್ನೋದು ಮೊದಲೇ ಇತ್ತು, ಈಗ ಅದು ಉದಿಸಿತು. ಅಂದರೆ ಏನರ್ಥ? ಅದರ ಅರಿವು ಉಂಟಾಗುತ್ತದೆ. ಇತ್ತು, ಆದರೆ ನನ್ನ ಅರಿವಿನಲ್ಲಿ ಇತ್ತಿಲ್ಲ, ಅದು ನನ್ನ ಅರಿವಿಗೆ ಬಂತು. ಅಂದ್ರೆ ಅರ್ಥ ಏನು? ಏನ್ ಹೇಳಿ? ಫಾರ್ ಎಕ್ಸಾಂಪಲ್, ಈಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ, ಈಗ ಅದು ಹೊರಗಡೆ ಬಂತು ಅನ್ನೋ ತರ ಸರ್ ಜ್ಞಾನೋದಯ ಅಂದ್ರೆ. ಜ್ಞಾನೋದಯ ಅಂದ್ರೆ ಈಗ ನೀವು ಒಂದು ಟರ್ನಿಂಗ್ ಅಲ್ಲಿ ಹೋಗ್ತೀರಾ, ಆ ಟರ್ನಿಂಗ್ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಟರ್ನ್ ಆದ್ಮೇಲೆ ನಿಮಗೆ ಗೊತ್ತಾಗತ್ತಲ್ಲ ಏನಿದೆ ಅಂತ. ಹಾಗಂತ ನೀವು ನೋಡೋ ತನಕ ಏನು ಇತ್ತಿಲ್ವೇ? ನೀವು ಗೊತ್ತಾಗೋ ತನಕ ಏನು ಇತ್ತಿಲ್ವೇ ಅಂದ್ರೆ ಇತ್ತು. ಅದೇ ರೀತಿ ಈ ಒಂದು ಬ್ರಹ್ಮಾಂಡದಲ್ಲಿ ಆ ಒಂದು ಪರಮಾತ್ಮನ ಅಡಿಯಲ್ಲಿ ಅವನು ಸರ್ವಜ್ಞ. ಆದ್ದರಿಂದ ಎಲ್ಲವೂ ಜ್ಞಾನದ ರೂಪದಲ್ಲಿ ಇದೆ, ಆದರೆ ನನಗೆ ಗೊತ್ತಿಲ್ಲ ಅಷ್ಟೇ. ನಾನು ತಪಸ್ಸಿನ ಮುಖಾಂತರ, ಧ್ಯಾನದ ಮುಖಾಂತರ, ಹಲವು ವಿಚಾರಗಳ ಮುಖಾಂತರ ನಾನು
ಅದನ್ನು ತಿಳಿದುಕೊಂಡೆ. ಈ ರೀತಿಯಾಗಿ ಆಗಲೇ ಇರುವುದು ಒಬ್ಬರ ಅರಿವಿಗೆ ಬರಬೇಕೆಂದರೆ ಅದಕ್ಕೆ ಸೋಮ ಅನ್ನೋದು ಅವನಲ್ಲಿ ಚಲಿಸಬೇಕು. ಇದರಲ್ಲಿ ಯಾರಿಗಾರು ಡೌಟ್ ಇದೆಯಾ? ಇದೇ ಸೋಮಯಾಗ, ಸಾಮವೇದ. ಈ ರೀತಿಯಾಗಿ ಈಗ ನಾನು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಕೊಡುವಂಥ ರೆಸೊನೆನ್ಸ್ ಆಫ್ ಕಲರ್ ಆ್ಯಂಡ್ ಲೈಟ್ ಥೆರಪಿನಲ್ಲಿ ಅದರ ಹಿಂದಿರುವ ಉದ್ದೇಶ ಇದೆ. ಯಾವುದೇ ಕಾಯಿಲೆ ಇರಲಿ, ಯಾವುದೇ ಸಂಕಲ್ಪ ಇರಲಿ, ಏನೇ ಇಚ್ಛೆ ಇರಲಿ, ಧರ್ಮ ಮಾರ್ಗದಲ್ಲಿ ಯಾವುದೇ ಇರಲಿ, ಅದು ಆಲ್ರೆಡಿ ಇದೆ. ಆದರೆ ಆ ವ್ಯಕ್ತಿಗೆ ಗೊತ್ತಿಲ್ಲ, ಆ ವ್ಯಕ್ತಿಯ ಜ್ಞಾನದಲ್ಲಿ ಇಲ್ಲ. ಆ ಜ್ಞಾನದಲ್ಲಿ ಅವನಿಗೆ ಅಥವಾ ಅವಳಿಗೆ ಬಂದು ಅದರ ಉಪಯೋಗ ಆಗಲಿ ಅನ್ನೋದಕ್ಕೆ ಆ ಸೋಮ ಅನ್ನೋದು ಬಿಡುಗಡೆಗೊಳ್ಳಬೇಕು. ಆ ಸೋಮ ಅನ್ನೋದು ಬಿಡುಗಡೆಗೊಳ್ಳಲಿಕ್ಕೆ ತಪಸ್ಸು ಮಾಡಬೇಕು, ಧ್ಯಾನ ಮಾಡಬೇಕು. ಆದರೆ ಈ ಕಾಲದಲ್ಲಿ ಯಾರಿಗೂ ಅಷ್ಟು ಸಮಯ ಇಲ್ಲ ಅನ್ನೋದ್ರಿಂದ ಅದು ಅವನು ಮಲಗಿದಾಗ ಸಬ್ಕಾನ್ಷಿಯಸ್ನೆಸ್ಸಲ್ಲಿ ಅದು ನೆರವೇರಲಿ, ಅವನ ಜ್ಞಾನಕ್ಕೆ ಬರಲಿ. ಅದು ಕಾಯಿಲೆ ಸಂಬಂಧವೋ ಜ್ಞಾನದ ಯಾವುದೇ ಸಂಬಂಧವೋ, ಅಂದರೆ ಅದು ವಿಚಾರವೋ ವಸ್ತುವೋ ಹಣವೋ ಸಂಪತ್ತೋ ಯಾರ ನಡುವಿನ ಸಂಬಂಧವೋ ಯಾವುದೇ ಆಗಿರಲಿ, ಅದಕ್ಕೆ ಸಂಬಂಧಿಸಿದ ಜ್ಞಾನ ಬಂದಾಗ ಅವೆಲ್ಲವೂ ತಾನಾಗಿ ಸರಿಯಾಗ್ತದೆ. ಅದು ನೆರವೇರಲಿ ಅಂತ ಆ ಟ್ರೀಟ್ಮೆಂಟನ್ನು ನಾವು ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಈ ನಾರಾಯಣ ಅನ್ನೋನು ತಾನು ತಿಳಿದುಕೊಂಡ ಸಕಲವನ್ನು ಜ್ಞಾನದ ರೂಪದಲ್ಲಿಟ್ಟು ಅದನ್ನು ಜ್ಞಾತೃವಿಗೆ ಅಂದರೆ ನಮಗೆ ಅರಿವಿಗೆ ಬರಲಿ ಎಂದಾಗಿ ಸೋಮದ ರೂಪದಲ್ಲಿ ಚಲಿಸುತ್ತಾನೆ. ಹಾಗೆ ಮಿಹಂ ವಿದ್ಯುತ್ ತನ್ಯತ್ ಏನೇಳಿ, ಮಿಹಂ ವಿದ್ಯುತ್ ತನ್ಯತ್. ಇದನ್ನ ನಾವು ಇದು ನರ ವಿಜ್ಞಾನ, ಈ ಥರ ಕೆಲವು ವಿಜ್ಞಾನ ಮೆಡಿಕಲ್ ಸೈನ್ಸಲ್ಲಿ ಎಲೆಕ್ಟ್ರೋಕೆಮಿಕಲ್ಸ್ ಅಂತ ಕರಿತೇವೆ, DMT ಅಂತ ಕರಿತೇವೆ. ಇದನ್ನು ವೇದದಲ್ಲಿ ಆಗಲೇ ಮಿಹಂ ವಿದ್ಯುತ್ ತನ್ಯತ್ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲದಕ್ಕೂ ಬೇಕಾಗಿರೋದು ಏನು? ಜ್ಞಾನ. ಆ ಜ್ಞಾನಕ್ಕೆ ರಿಸೋರ್ಸ್ ಯಾರು? ಇದೇ ಅಲ್ಲ, ಜ್ಞಾನಕ್ಕೆ ರಿಸೋರ್ಸ್ ಅಂದ್ರೆ ಆಕರ ಯಾರಿಲ್ಲಿ ಅಂದ್ರೆ ಶ್ರೀಮನ್ನಾರಾಯಣ. ಯಾಕೆಂದ್ರೆ ಅವನೇ ಸರ್ವಜ್ಞ. ಅಂದ್ರೆ ಏನಾಯಿತು? ನಾನು ಜ್ಞಾತೃವಾದೆ, ನಾನು ತಿಳಿದುಕೊಳ್ಳುವುದು ಜ್ಞಾನವಾಯಿತು. ಈಗ ಶ್ರೀಮನ್ನಾರಾಯಣ ಏನಾದ ನನ್ನ ದೃಷ್ಟಿಯಲ್ಲಿ ಅಂತಂದ್ರೆ ಜ್ಞಾತನಾದ. ಅರ್ಥ ಆಯ್ತೆ? ಅಂದ್ರೆ ಜ್ಞಾನವನ್ನು ಒಳಗೊಂಡು ಹೊಮ್ಮಿಸುವವನಾದ. ಹಾಗಾಗಿ ಕೃತಜ್ಞಾಯ ನಮಃ ಅನ್ನೋದು 85ನೇ ಮಂತ್ರ. ಯಾರಿಗಾದರೂ ಪ್ರಶ್ನೆ ಇದೆಯಾ ಈ ವಿಚಾರದಲ್ಲಿ? ಸರ್ ಇಲ್ಲ ಸರ್. ಓಕೆ ಸರ್, ಇದ ಅವಿದ್ಯಾ ಅಂದ್ರೆ ಇನ್ನೊಂದ್ಸಲ ನನಗ್ ತಿಳಿದಿದ್ದೆ ಹೇಳ್ತೀನಿ ಸರ್. ಅವಿದ್ಯಾ ಅಂದ್ರೆ ಹುಟ್ಟಿನಿಂದ ಬಂದಿರೋದು. ಅಂದ್ರೆ ಲೈಕ್ ಈಗ ನಾವು ನೋಡ್ಬೇಕು, ಕಣ್ಣಿಂದ ನೋಡ್ಬೇಕು ಅಂದ್ರೆ ಅದು ನಾವು ಆಟೋಮೆಟಿಕ್ ಆಗಿ ನೋಡ್ತೀವಿ, ನಮ್ಗೆ ದೃಷ್ಟಿ ಕಾಣುತ್ತೆ, ಆಹಾರದ ಹಸು ಆಗುತ್ತೆ, ಆ ತರನಾ ಸರ್? ಅವಿದ್ಯೆ ಅಂದ್ರೆ ಒಂದು ಈ ಜೀವ ಬದುಕಬೇಕು ಅನ್ನೋದಕ್ಕೆ ಮಿನಿಮಮ್ ಏನ್ ಬೇಕು? ಆಹಾರ, ನಿದ್ರೆ, ಆಮೇಲೆ ತನ್ನ ಸರ್ವೈವಲ್ಗೆ ಭಯ ಅನ್ನೋದಿರಬೇಕು. ಆಕ್ಚುಲಿ ಭಯ ಇಲ್ಲ ಅಂತಂದ್ರೆ ನಮಗೆ ಹಾವು ನೋಡ್ರೆ ಭಯ ಇಲ್ಲ ಅಂತ ತಪ್ಪಿಸ್ಕೊಳಕ್ಕೆ ಹೋಗೋದಿಲ್ಲ ಅಲ್ವೇ ನಾವು? ಅಂದ್ರೆ ಬದುಕಿ ಉಳಿಕೋಬೇಕು ಅಂತಂದ್ರೆ ಭಯ ಇರಬೇಕು.
ಅದೇ ರೀತಿಯಾಗಿ ನಮ್ಮ ಸಂತಾನಕ್ಕೋಸ್ಕರವಾಗಿ ಮೈಥುನ ಬೇಕು. ಈ 4 ಸೇರಿದಾಗ ಅವಿದ್ಯವಾಗ್ತದೆ. ಈ 4ಗಳ ಕೆಲಸಗಳನ್ನ ಮಾಡೋದಕ್ಕೆ ಇಚ್ಛೆ ಬೇಕಲ್ವೇ? 4ಕ್ಕೂ ಇಚ್ಛೆ ಬೇಕಲ್ವೇ? ಅಂದ್ರೆ ನಿದ್ದೆ ಮಾಡಬೇಕು ಅನ್ನೋ ಇಚ್ಛೆ ಬೇಕು, ಆಹಾರ ಬೇಕು ಅನ್ನೋ ಇಚ್ಛೆ ಬೇಕು, ಭಯವನ್ನ ಆಚೆ ಬರಬೇಕು, ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಇಚ್ಛೆ ಬೇಕು, ಮಕ್ಕಳು ಮರಿಬೇಕು ಅನ್ನೋದಕ್ಕೋಸ್ಕರ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅನ್ನೋ ಒಂದು ಇಷ್ಟಪಡಬೇಕು. ಅಂದ್ರೆ ಈ ಎಲ್ಲದಕ್ಕೂ ಇಚ್ಛೆ ಬೇಕಲ್ವೇ? ಅದೇ ಕಾಮ. ಆದ್ರೆ ಕೇವಲ ಇಚ್ಛೆ ಇದ್ರೆ ಆಗೋಯ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕರ್ಮ ಬೇಕಲ್ವಾ? ಹಾಗಾಗಿ ಜೀವಾತ್ಮನಿಗೆ ಅವಿದ್ಯಾ ಕಾಮ ಕರ್ಮ. ಡೌಟ್ ಇದೆಯಾ ಹೇಳಿ? ಇಲ್ಲಿ ವಿದ್ಯೆ ಅಂತಂದ್ರೆ ಏನು ಅರ್ಥ ಬರುತ್ತೆ? ವಿದ್ಯೆ ಅಂದ್ರೆ ಇವ 4 ಮೀರಿದ್ದು ವಿದ್ಯೆ. ಅಂದ್ರೆ ಅದು ಆಹಾರ, ನಿದ್ರಾ, ಭಯ, ಮೈಥುನವಲ್ಲ. ಅಂದ್ರೆ ವಿದ್ಯೆ ಇಲ್ಲದೆ ಹೋದ್ರೂ ಜೀವಿ ಬದುಕತ್ತೆ, ಅವಿದ್ಯೆ ಇಲ್ಲದೆ ಹೋದ್ರೆ ಬದುಕೋದಿಲ್ಲ. ಅಂದ್ರೆ ಹುಟ್ಟಿದ ಮಗು ಅವಿದ್ಯೆನೇ ಅದಕ್ಕೆ ಮುಖ್ಯ ಅಲ್ವೇ? ಅಂದ್ರೆ ಅವಿದ್ಯೆ ಇಲ್ಲ ಅಂದ್ರೆ ಅದು ಬುದ್ಧಿಮಾಂದ್ಯ. ಅವಿದ್ಯೆ ಸರಿಯಾಗಿ ನಡ್ಕೊಂಡು ಹೋದ್ರೇನೆ ವಿದ್ಯೆ. ಅಂದ್ರೆ ವಿದ್ಯೆ ಎನ್ನುವುದು ನಮ್ಮ ಐಚ್ಛಿಕ, ಅದು ನಮ್ಮ ಕೆಪಾಸಿಟಿ. ಆದ್ರೆ ಆಹಾರ ತಿನ್ಬೇಕು ಅಂತ ಎಲ್ರೂ ತಿನ್ಲೇಬೇಕು ಅಲ್ವೇ? ನಿದ್ರೆ ಎಲ್ರು ಮಾಡ್ಲೇಬೇಕು ಅಲ್ವೇ? ಅದ್ರಲ್ಲಿ ಯಾರಿಗಾದ್ರೂ ಕನ್ಸೆಷನ್ ಇದೆಯಾ? ಇದ್ರೆ ಬದುಕೋದೇ ಇಲ್ಲ. ಅದೇ ಒಬ್ಬ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ವೇದ ಹೇಳ್ಬೋದು, ವಿದ್ಯೆನಲ್ಲಿ ಏನೇನ್ ಬೇಕಾದ್ರೂ ಮಾಡ್ಬೋದು. ಯಾವ ವಿದ್ಯೆನೂ ಇಲ್ಲದೆ ಕೂಡ ಬದುಕಬಹುದು. ಅಂದ್ರೆ ವಿದ್ಯೆ ಎನ್ನುವುದು ನಮ್ಮ ವಿಕಾಸಕ್ಕಾಗಿ, ಅವಿದ್ಯೆ ಎನ್ನುವುದು ನಮ್ಮ ಬದುಕಿ ಉಳಿಯುವುದಕ್ಕಾಗಿ. ಹಾಗಾಗಿ ಅವಿದ್ಯೆಯನ್ನು ಕಡೆಗಣಿಸುವಂತಿಲ್ಲ. ಅವಿದ್ಯೆ ಸರಿಯಾಗಿಲ್ಲ ಅಂತಂದ್ರೆ ರೋಗ ರುಜಿನಗಳು. ಅರ್ಥವಾಯ್ತೆ? ಓಕೆ, ಥ್ಯಾಂಕ್ ಯು. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ.